भूतमारुतवान्तरभिमानी तपस्वी मरीचि मुनिपुरुहूतनन्दन पादमानि जयन्तरमगोलिदु कातरव पुट्टिसದೆ ವಿಷಯದಿ ವೀತ ಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯ ನೀಯದೆ ಸದಾ ಪಾಲಿಸಲಿ ನಮ್ಮ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 33. ಭೂತ ಮಾರುತ ವಾಂತರಭಿಮಾನಿ ತಪಸ್ವಿ ಮರೀಚಿ ಮುನಿ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು ಮುಂದಿನ 19ನೆಯ ಕಕ್ಷಾಪನ್ನರಾದ ಭೂತವಾಯು, ಇಂದ್ರಸುತ, ಜಯಂತ ಇವರುಗಳನ್ನು ಸ್ತುತಿಸ್ತಾರೆ. ವಾಯುತತ್ವ ಪಂಚಭೂತ ತತ್ವಗಳಲ್ಲಿ ಎರಡನೆಯದು. ಪ್ರಥಮ ತತ್ವವಾದ ಆಕಾಶದಿಂದ ವಾಯುತತ್ವ ಉತ್ಪತ್ತಿಯಾಗಿದೆ. ಈ ವಾಯುತತ್ವಕ್ಕೆ ಪ್ರವಾಹವಾಯುವು ಮುಖ್ಯಾಭಿಮಾನಿಯು. ಪ್ರವಾಹವಾಯುವು ವಾಯುವ್ಯ ದಿಕ್ಕಿನ ಅಧಿಪತಿ. ಭೂತವಾಯು ಎಂಬುವನು ಜಡವಾಯು ತತ್ವಕ್ಕಾಗಿ ಅವಾಂತರಾಭಿಮಾನಿಯು. ಪ್ರವಾಹವಾಯು ಮತ್ತು ಭೂತವಾಯು ಇರುವರು 49 ಮರುದ್ಗಣಕ್ಕೆ ಸೇರಿದವರು. ಈ ಭೂತವಾಯುವು ತಪಸ್ವಿ. ಇವನಿಗೆ ಮರೀಚಿ ಎಂತಲೂ ನಾಮಾಂತರ. ಸಪ್ತರ್ಷಿಗಳಲ್ಲಿ ಒಬ್ಬನಾದ ಬ್ರಹ್ಮಪುತ್ರ ಮರೀಚಿ ಮುನಿಯು ಬೇರೆ. ಅವನು ಉತ್ತಮ ಕಕ್ಷಾಪನ್ನನು. ಪುರುಹೂತ ಎಂದರೆ 100 ಅಶ್ವಮೇಧ ಯಾಗಗಳನ್ನು ಪೂರ್ತಿಸಿ ಸಾಧನೆ ಮಾಡಿಕೊಂಡು ಇಂದ್ರ ಪದವಿಯನ್ನು ಹೊಂದಿರುವ ಇಂದ್ರದೇವರು. ಪುರುಹೂತ ನಂದನ ಎಂದರೆ ಇಂದ್ರನ ಮಗನಾದ ಜಯಂತನು. ಇಂದ್ರದೇವರಿಗೆ ಯಜ್ಞ ಮತ್ತು ಸಿಂಧು ಎಂಬ 2 ಪುತ್ರರು. ಇವರ ಪೈಕಿ ಯಜ್ಞನಾಮಕನೇ ಜಯಂತನು. ರುದ್ರದೇವರಿಂದ ನಾಶಪಡಿಸಲ್ಪಟ್ಟ ದಕ್ಷ ಯಜ್ಞಕ್ಕೆ ಅಭಿಮಾನಿಯು. ಜಯಂತನು ಪಾದಾಭಿಮಾನಿಯಾದ ತತ್ವದೇವತೆಯು. ಅಂತಹ ಭೂತವಾಯುವಿಗೂ ಮತ್ತು ಜಯಂತನಿಗೂ ಭಕ್ತಿ ಪುರಸ್ಸರವಾಗಿ ವಂದಿಸ್ತಾರೆ. ವಿಷಯದಿ ಎಂದರೆ ಪ್ರಾಪಂಚಿಕ ಸುಖೋಪಭೋಗಗಳಲ್ಲಿ ಎಂದರ್ಥ. ಈ ವಿಷಯ ಸುಖಗಳು ಕ್ಷಣಿಕ. ತಜ್ಜನ್ಯವಾದ ಸುಖವು ಅಲ್ಪಕಾಲಿಕವಾದುದು, ನಷ್ಟಧರ್ಮವುಳ್ಳದ್ದು. ಇಂತಹ ವಿಷಯ ಭೋಗಾದಿಗಳಲ್ಲಿ ಕಾತರವ ಅಂದರೆ ಹೊಂದಬೇಕೆಂಬ ಕಳವಳ, ಆಸಕ್ತಿ, ಆತುರ ಇದನ್ನು ಕೊಡದೆ ಸಂರಕ್ಷಿಸಬೇಕೆಂದು ಪ್ರಾರ್ಥಿಸ್ತಾರೆ. ಶ್ರೀ ಪರಮಾತ್ಮನು ನಿರ್ಭೀತನು. ಆತನಿಗೆ ಯಾರಿಂದಲೂ ಭಯವಿಲ್ಲ. ಭಯರಹಿತನಾದ್ದರಿಂದ ವೀತ ಭಯನು. ವೀತ ಹೋಗಲ್ಪಟ್ಟ, ಭಯ ಅಂದರೆ ಭಯರಹಿತ. ಇಂತಹ ವೀತ ಭಯನಾದ ವಿಶ್ವೇಶ್ವರನ ಚರಣಾರವಿಂದಗಳಲ್ಲಿ ಕಲ್ಪ ನಿಶ್ಚಯವಾದ ಭ್ರಾಂತಿ, ಅನ್ಯ ಮಿಥ್ಯಾಜ್ಞಾನರಹಿತವಾದ ಜ್ಞಾನವನ್ನು ಸದಾ ನೀಡಿ ಸಂರಕ್ಷಿಸಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣವಸ್ತು.